ನಾನು ಕೂಡ ಹಾವೇರಿಯಲ್ಲಿ ಒಂದು ರೋಡ್ ಸರಿ ಇಲ್ಲ, ಒಂದು ಗಟರಗಳಿಲ್ಲ, ಯುಜಿಡಿ ಇಲ್ಲ, ಆಮ್ಯಾಗ ಒಂದು ರಿಂಗ್ ರೋಡಿನ ವ್ಯವಸ್ಥೆ ಇಲ್ಲ. ಇದ್ರ ಜೊತೆ ಜಿಲ್ಲೆ ಆಗಿದ್ವು ಎಷ್ಟೋ ಬೃಹತ್ತಾಕಾರವಾಗಿ ಬೆಳೆದಿದ್ದವು. ದಾವಣಗೆರೆ ತಗೋರಿ, ಗದಗ ತಗೋರಿ, ಕೊಪ್ಪಳ ತಗೋರಿ, ಆಮ್ಯಾಗ ಬಾಗಲಕೋಟೆ ತಗೋರಿ, ದೊಡ್ಡ ಪ್ರಮಾಣದಾಗ ಬೆಳೆದಿದ್ದಾವು. ಬಟ್ ಇದು ನಮ್ಮ ಹಾವೇರಿ ಏನು ಬೆಳೆದಿಲ್ಲಲ್ಲ, ಹಾಳು ಆಗೈತಲ್ಲ. ಅದನ್ನ ನೋಡಿ ನಾವು ಏನಾದ್ರೂ ಇಲ್ಲೇ ಅನ್ನ ಉಂಡಿದೀವಿ, ಈ ಜಿಲ್ಲೆದು ಈ ಊರಿನ ಅನ್ನ ಉಂಡಿದೀವಿ, ಈ ಊರಿನ ನೀರು ಕುಡಿದೀವಿ, ಏನಾದ್ರೂ ಸೇವೆ ಮಾಡೋಣ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾನು ರಾಜಕಾರಣಕ್ಕೆ ಬಂದೀನಿ. ನಾವೇನು ರಾಜಕಾರಣ ಮಾಡಿ ಆಸ್ತಿ ಮಾಡಬೇಕು, ದುಡ್ಡು ಹೊಡಿಬೇಕು, ಮತ್ತೊಬ್ರು ತಲೆ ಹೊಡಿಬೇಕು ಅಂತ ಬಂದಿಲ್ಲ. ಅವಕಾಶ ಸಿಕ್ಕರೆ ಒಂದು ಇತಿಹಾಸ ಆಗ್ಬೇಕು, ಅದು ನಮ್ ಗುರಿ. ಇಲ್ಲ ಅಂದ್ರೆ ಸುಮ್ಮನೆ MLA ಬೇಡ, ಏನೋ ಬೇಡ, ನಮ್ಗೆ ಅಂತ ಅವಶ್ಯಕತೆ ಇಲ್ಲ. ನಾವು ಕೆಲಸ ಮಾಡ್ಬೇಕಂತ ಬಂದೀವಿ. ಅದು ಏನೋ ಬೈ ಮಿಸ್ಟೇಕ್ ಏನೋ ಆಯ್ತದ ಕೊನೆಗಳಿಗೆ ಒಳಗೆ. ನಾವು ನೋಡ್ರಿ, ಈಗ ಸುಮ್ಮನೆ ಹಿಂಗ ಮತ್ತೊಬ್ರ ಜೊತೆ ಸುಳ್ಳು ಹೇಳಿ ಮತ್ತೊಂದು ಹೇಳಿ ಹಂಗಂತೂ ಹೋಗಲ್ಲ. ನಾವು ಏನಿದ್ರು ನೇರ ಆದ್ರೊಂದು ಇಲ್ಲಂದ್ರೆ ಎರಡು ನಮ್ ಪಾಲಿಸಿ. ನಾವು ಕೆಲಸ ಮಾಡಕ್ ಬಂದ್ವಿ, ಕೆಲಸ ಮಾಡ್ತೀವಿ. ನಮ್ಗ ಇಲ್ಲಿವರೆಗೆ ನೋಡ್ರಿ ನಮ್ಮಲ್ಲೇ ಒಕ್ಕಟ್ಟಿದ್ದಿದ್ದಿಲ್ಲ. ಈಗ ಒಬ್ಬ ಅಭ್ಯರ್ಥಿ ವಿರುದ್ಧ ಮತ್ತೊಬ್ಬನ ಎಬ್ಸುದು, ಮತ್ತೊಬ್ಬನ ಗುಂಪುಗಾರಿಕೆ ಮಾಡೋರು ಬಹಳ ಜನ ಅದಾರ ಇಲ್ಲೇ ನಮ್ಮ ಹಾವೇರಿ ಕ್ಷೇತ್ರದಾಗ. ಅದನ್ನ ಬಿಡ್ಬೇಕು. ನಮ್ಮ ಹಾವೇರಿ ಈಗ ನೋಡ್ರಿ, ಪಕ್ಷದ ತತ್ವ ಸಿದ್ಧಾಂತ ಏನೈತಿ ನಮ್ಮ ಕ್ಷೇತ್ರ ಇದು ಹಾವೇರಿ ವಿಧಾನ. ಈಗ ಇವರು ನಿಮ್ದು ಚೆನ್ನಮ್ಮ ಬ್ಯಾಡಗಿ ಅವ್ರ ವಾರ್ಡ್. ಈಗ ನಮ್ಮ ಈ ವಾರ್ಡಿಗೆ ಚೆನ್ನಮ್ಮ ಬ್ಯಾಡಗಿ ಅವರ ನಾಯಕರು. ನಮ್ಮ ಪಕ್ಷ ಮತ್ತು ಪಕ್ಷದ ತತ್ವ ಮತ್ತು ಸಿದ್ಧಾಂತದ ಪ್ರಕಾರ ಚೆನ್ನಮ್ಮ ಬ್ಯಾಡಗಿ ಅವರ ನಾಯಕರು. ಇವರು ಈಗ ಸೌಭಾಗ್ಯಮ್ಮ ಅದಾರ, ಅವ್ರ ವಾರ್ಡಿಗೆ ಅವರೇ ನಾಯಕರು. ಅವ್ರ ನೇತೃತ್ವದಲ್ಲೇ ನಾವು ಸಂಘಟನೆ ಮಾಡ್ಬೇಕು. ಅಂದ್ರೆ ನಮ್ಗೆ ಶಕ್ತಿ ಬರ್ತೈತಿ, ನಮಗ್ ಬಲ ಬರ್ತೈತಿ. ನಾವ್ ಏನಾದ್ರೂ ಪ್ರಶ್ನೆ ಮಾಡ್ಬೋದು ಎಲ್ಲರೂ ಒಕ್ಕಟ್ಟಾಗಿ ಹೋಗಿ. ಈಗ ಇವ್ರ ವಿರುದ್ಧ ಇನ್ನೊಬ್ಬ ವ್ಯಕ್ತಿ ಎದ್ ನಿಲ್ಸಿದ್ವಿ ಅಂದ್ರೆ ಅಲ್ಲೇ ಇವರು ಸುಮ್ಮನಾಗ್ತಾರೆ, ಇನ್ನೊಬ್ರು ಇವರು ಸುಮ್ಮನಾಗ್ತಾರೆ. ಹಂಗ್ ಮಾಡಂಗಿಲ್ಲ. ಈಗ ನಾನು ಹಾವೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ. ಈಗ ಯಾವುದೇ ಏನು ಈ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡ್ಬೇಕಾದ್ರು ಈಗ ಏನೇ ನಮ್ಮ ಪಕ್ಷದ ತತ್ವ ಸಿದ್ಧಾಂತದ ಪ್ರಕಾರ ನಮ್ಮ ನಾಯಕತ್ವದಲ್ಲೇ ಸಂಘಟನೆ ಆಗ್ಬೇಕು. ಬಟ್ 3 ವರ್ಷ ಏನೂ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ ಏನೋ ಅನೇಕ ಸಮಸ್ಯೆಗಳಿದ್ವು. ಹಿಂಗೆ ಒಬ್ಬರು ವಿರುದ್ಧ ಮತ್ತೊಬ್ರು ಕಟ್ಟೋದು, ಇದನ್ನ ಮಾಡೋದು, ಅವೆಲ್ಲ ಹೋಗ್ಬೇಕು. ನಮ್ಮ ನಾಯಕ ಒಬ್ಬರೇ ಅಂತ ಹೋದ್ವಿ ಅಂದ್ರೆ ನಾಳೆ ಎಲ್ಲಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ನಾಳೆ ಅದೇ ಗುಂಪುಗಾರಿಕೆ ಇವ್ರ ವಿರುದ್ಧ ಇನ್ನೊಬ್ಬರನ್ನ ಎತ್ತು ಕಟ್ಟೋದು, ಅವ್ರ ವಿರುದ್ಧ ಮತ್ತೊಬ್ಬರನ್ನ ಎತ್ತು ಕಟ್ಟೋದು ಮಾಡಿದ್ವಿ ಅಂದ್ರೆ ಯಾವ ಪಕ್ಷ ಯಾವ ಚುನಾವಣೆಯಲ್ಲಿ ನಾವು ಗೆಲ್ಲಕ್ ಸಾಧ್ಯ ಇಲ್ಲ. ಅದನ್ನ ನಾವು ಬಿಡ್ಬೇಕು. ನಾವು ಹಾನೆಸ್ಟ್ ಆಗಿ ಆಂಜನೇಯನ ಸಾಕ್ಷಿಯಾಗಿ ಮತ್ತು ಗಣಪತಿ ಸಾಕ್ಷಿಯಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ನಾಳೆ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು, ಈಗ ನಗರಸಭೆ ಚುನಾವಣೆ ಬರ್ತಾವು. ಈಗ ನಾಳೆ ಎಲ್ಲರೂ ನಾವು ಒಕ್ಕಟ್ಟಾಗಿ ಮಾಡಿದ್ವಿ ಅಂದ್ರೆ ನಮ್ಮ ಅಭ್ಯರ್ಥಿನ 100% ನಾವು ಗೆಲ್ಲಿಸ್ತೀವಿ. ಅದೇ ನಾವು ಅಲ್ಲೇ ಗುಂಪುಗಾರಿಕೆ ಮಾಡಿದ್ವಿ ಅಂದ್ರೆ ಯಾರನ್ನೂ ಗೆಲ್ಸಕ್ಕಾಗಲ್ಲ. ನಗರಸಭೆನೂ ಗೆಲ್ಸಕ್ಕಾಗಲ್ಲ, ಗ್ರಾಮ ಪಂಚಾಯತಿನೂ ಆಗಂಗಿಲ್ಲ, ಜಡ್ಪಿನೂ ಆಗಲ್ಲ, ಟಿಪಿನೂ ಆಗಂಗಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಒಕ್ಕಟ್ಟಾಗಿ ಇಲ್ಲಪ್ಪ ಈ ಸರಿ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಅಷ್ಟು ನಿಸ್ವಾರ್ಥ ಸೇವೆ ಮಾಡುವಂತಾರ, ಯಾವುದೇ ಅಪೇಕ್ಷೆ ಇಟ್ಟು ಮಾಡ್ತಕ್ಕಂಥ ಕಾರ್ಯಕರ್ತರಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನಿಜವಾಗ್ಲು ಅಷ್ಟು ಸ್ವಾಭಿಮಾನಿಗಳು. ನಿಜ ಹೇಳ್ಬೇಕಂದ್ರೆ ಅಷ್ಟು ದೇಶಭಕ್ತಿ, ದೇಶದ ಬಗ್ಗೆ ನಿಷ್ಠೆ ಇರ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ ನಮ್ಮಲ್ಲಿ. ಆದ್ರೆ ಅವ್ರು ಹದಿಗೆಡಿಸುವಂತ ಒಂದು ಕೆಟ್ಟ 4-5 ಜನ ಇರ್ಬೋದು ಅಷ್ಟೇ. ಅವ್ರನ್ನು ನಾವು ಈಗ ಲೆಕ್ಕಕ್ಕೆ ತಗೊಳ್ಬೇಡ. ಈಗ ಭಗವಂತ ಎಲ್ಲಾ ರೀತಿಯಿಂದ ಒಂದು ಒಳ್ಳೆ ಟೀಮ್ ಕೊಟ್ಟಿದ್ದಾನೆ. ಆ ಟೀಮ್ ಅನ್ನ ಇಟ್ಕೊಂಡು ಒಳ್ಳೆ ಸಂಘಟನೆ ಮಾಡೋಣ್ರಿ. ಈಗ ಪೇಜ್ ಪ್ರಮುಖದ್ದು ಏನ್ ಜವಾಬ್ದಾರಿ ಅಂದ್ರೆ ಪ್ರತಿ ದಿವಸ ಏನು ಬಾಳ ಅಂದ್ರೆ ಈಗ ಚೌಡವಕಲ್ ಹೇಳಿದ್ರು, ಒಂದು ಪೇಜ್ ಅಲ್ಲಿ 30 ಜನ ಇರ್ತಾರೆ. ಮುಖ್ಯವಾಗಿ ಕೆಲಸ ಇರೋದು ಬೂತ್ ಕಮಿಟಿ ಇದೆ. ಬೂತ್ ಕಮಿಟಿ ಸರಿಯಾದ ರೀತಿಯಲ್ಲಿ ಒಕ್ಕಟ್ಟಾಗಿ ಅವ್ರು ಕೆಲಸ ಮಾಡಿದ್ದೆ ಆದ್ರೆ ಅಲ್ಲಿ ಯಾವುದೇ ಅಭ್ಯರ್ಥಿ ಆಗ್ಲಿ, ನಗರಸಭೆ ಅಭ್ಯರ್ಥಿ ಆಗ್ಲಿ ಅಥವಾ APMC ಅಭ್ಯರ್ಥಿ ಆಗ್ಲಿ ಅಥವಾ MLA ಅಭ್ಯರ್ಥಿ ಆಗ್ಲಿ, MP ಅಭ್ಯರ್ಥಿ ಆಗ್ಲಿ, ಅವರು ಪ್ರಚಾರಕ್ಕೆ ಬರೋ ಅವಶ್ಯಕತೆನೇ ಇಲ್ಲ. ಬೂತ್ ಕಮಿಟಿ ಚೆನ್ನಾಗಿದ್ದು ಅವ್ರು ಒಳ್ಳೆ ಕೆಲಸ ಮಾಡಿದ್ದ ಕರೆ ಆದ್ರೆ ಆ ಮಟ್ಟಕ್ಕೆ ನಾವು ನುಗ್ಗಬೇಕು ಬೂತ್ ಕಮಿಟಿ. ಅವಾಗ ನಾವೆಲ್ಲ ಎಲೆಕ್ಷನ್ ಗೆಲ್ತೀವಿ. ಪೇಜ್ ಪ್ರಮುಖರು ಏನಪ್ಪಾ, ಒಂದು ಪೇಜ್ ಅಲ್ಲಿ ಒಂದು 30 ಮತದಾರರು ಇರ್ತಾರೆ. 30 ಮತದಾರ ಅಂದ್ರೆ ಬಾಳ ಅಂದ್ರೆ ಒಂದು 8ರಿಂದ 10 ಮಣಿ ಬರ್ಬೋದು. ಬಾಳ ಅಂದ್ರೆ 8ರಿಂದ 10 ಮಣಿ ಬರ್ತಾವ. ಆ 8ರಿಂದ 10 ಮಣಿ ಏನ್ ಬರ್ತಾವಲ್ಲ, ಆ 10 ಮಣಿ ಒಳಗಿರ್ತಕ್ಕಂಥ ಒಬ್ಬನ ಪೇಜ್ ಪ್ರಮುಖರು ಮಾಡ್ಬೇಕು. ಏನ್ 10 ಮಣಿ ವ್ಯಾಪ್ತಿ ಒಳಗೆ ಬರ್ತಕ್ಕಂಥವ್ರ ಒಬ್ಬರು ಪೇಜ್ ಪ್ರಮುಖರು ಮಾಡ್ಬೇಕು. ಈಗ ನೀವು ಬೂತ್ ಕಮಿಟಿ ನೇಮಕ ಮಾಡ್ಬೇಕು. ನೀವೆಲ್ಲ ನಿಮ್ ಎಲ್ಲರ ಜವಾಬ್ದಾರಿ ಏನಂದ್ರೆ ಫಸ್ಟ್ ಬೂತ್ ಕಮಿಟಿ ಮಾಡ್ಬೇಕು. ಬೂತ್ ಕಮಿಟಿ ಒಳಗ ಪೇಜ್ ಪ್ರಮುಖರನ್ನ ಆ 10 ಮನಿ ಒಳಗ ಆ ಪೇಜ್ ಅಲ್ಲಿ ಯಾರ್ಯಾರು ಬರ್ತಾರ ಅದ್ರೊಳಗನ ಒಬ್ಬರನ್ನ ಪೇಜ್ ಪ್ರಮುಖ ಅಂತ ನಾವು ಮಾಡ್ಬೇಕು. ಆ ಪೇಜ್ ಪ್ರಮುಖರ ಕೆಲಸ ಏನಪ್ಪಾ ಅಂದ್ರ ನಿರಂತರವಾಗಿ ಈಗ ಏನ್ ಸಮಸ್ಯೆಗಳನ್ನ ಹೇಳಿದ್ರಲ್ಲ ಹಂಗ ಪ್ರತಿ ಮನೆಗೂ ಒಂದೊಂದು ವಿಸಿಟ್ ಕೊಡ್ಬೇಕು. ವಾರದಾಗ ಒಂದ್ಸಲ ಹೋಗಿ ವಿಸಿಟ್ ಮಾಡಿದಾಗ ಅವು ಅನೇಕ ಸಮಸ್ಯೆಗಳು ಇರ್ತಾವ.
ಸಪೋಸ್ ಅವ್ರು ಏನು ಸಮಸ್ಯೆ ಇಲ್ಲ ಅಂದ್ರೆ ಸುಮ್ನೆ ಹಂಗ ಬೆಟ್ಟಾಗಿ ಮಾತಾಡಿ ಹಂಗೆ ಒಂದ್ಸಲ ಹೋಗ್ತೀವಿ, 2 ಸಲ ಹೋಗ್ತೀವಿ, 3ನೇ ಸಲಕ್ಕೆ ಬರಪ್ಪ ಚಾ ಕುಡಿ ಅದು ಇದು ಅಂತ ಹೇಳ್ತಾರೆ. ಅವ್ರು ವಕೀಲರು ಹೇಳಿದ್ರು ಹಂಗ. ಅವಾಗ ಒಂದು ಇದನ್ನು ನಮ್ಮ ಅವರ ಬಾಂಧವ್ಯನೂ ಆರಂಭ ಆಗತ್ತೆ. ಬಾಂಧವ್ಯ ಆರಂಭ ಆದಾಗ ಅವ್ರು ಏನೇ ಕೆಲಸ ಇದ್ರು ಕೂಡ ಹೇಳ್ತಾರ. ಈಗ ಮಕ್ಕಳ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಜಮೀನಿಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಮನೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ನಮ್ಮ ವಾರ್ಡಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಏನೇ ಕೆಲಸ ಹೇಳಿದಾಗ ಕೂಡ ಆ ಪೇಜ್ ಪ್ರಮುಖರಾದವರು ಅವರಿಂದ ಆತ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಮುಂದೆ ಹೇಳ್ಬೇಕು. ಅಥವಾ ಯಾರು ನಾಯಕರು ಇರ್ತಾರ, ನಮ್ಮ ನಾಯಕರು ಅವ್ರ ಗಮನಕ್ಕೆ ತಗೊಂಡ್ಬರ್ಬೇಕು. ಅದನ್ನ ಯಾವ ರೀತಿ ಮಾಡ್ಬೇಕು, ಯಾವ ಡಿಪಾರ್ಟ್ಮೆಂಟ್ನಾಗ ಐತಿ ಏನೈತಿ ಅದ ಕೆಲಸ ನಾವು ಮಾಡ್ತೀವಿ. 2 ಮಾತಿಲ್ಲ. ನಾವು ಈಗ ಇಲ್ಲೇ ಇವ್ರ ಕೊಳ್ಳಿಯರ ಬಿಲ್ಡಿಂಗ್ ಹತ್ರನ ಈಗ ಒಂದು ಆಫೀಸ್ ಮಾಡಾಕತ್ತೀವಿ. ಆಫೀಸ್ ಮಾಡ್ತೀವಿ. ಅಲ್ಲಿ ಏನೇ ಸಮಸ್ಯೆಗಳಿದ್ರು ತಗೊಂಡ್ ಬಂದ್ ಕೊಡ್ರಿ. ನಾವು ಮತ್ತೆ ಈ ಮುನ್ಸಿಪಾಲಿಟಿ ಗೆರವ್ ಹಾಕೋದಂತೂ 100%. ಏನ್ ಸಮಸ್ಯೆಗಳದವು ಅವತ್ತು ಎಲ್ಲಾರ ಸಮಸ್ಯೆಗಳನ್ನ ಹೊತ್ಕೊಂಡ ಬರ್ಬೇಕ. ಅವನ್ನೆಲ್ಲ ಬಿಚ್ಚಿಡನ್ರಿ ಅಲ್ಲ ಮುನ್ಸಿಪಾಲಿಟಿ ಎದುರಿಗೆ ಅಂದಾಗ. ಯಾಕಂದ್ರ ಭ್ರಷ್ಟಾಚಾರ ತುಂಬಿ ತುಳುತ್ತೈತ್ರಿ. ಆಮ್ಯಾಗ ಜನಸಾಮಾನ್ಯರ ಕೆಲಸ ಯಾರು ಮಾಡಲ್ಲ. ಏಜೆಂಟ್ ಹೋದ್ರೆ ಮಾತ್ರ ಏಜೆಂಟ್ರ ಕೆಲಸ ಆಗ್ತಾ ಇದಾವೆ ಇವತ್ತು ಹಾವೇರಿ ನಗರದಲ್ಲಿ. ಅದು ಮೇನ್ ಪಾಯಿಂಟ್ ನೋಡ್ರಿ. ನಾವು ಎಲ್ಲರೂ ಒಕ್ಕಟ್ಟಾದ್ವಿ ಅಂದ್ರೆ ಏಜೆಂಟ್ರನ್ನ ರಿಮೂವ್ ಮಾಡಬಹುದು. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕಂದ್ರೆ ನಾವು ಏಜೆಂಟ್ರು ಹೊರಗೆ ಹಾಕ್ಬೇಕು, ಅಧಿಕಾರಿಗಳು ಶುದ್ಧ ಆಗ್ಬೇಕು. ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಟ್ರ್ಯಾಪ್ ಮಾಡಿ ಹೋಗ್ಸೋಣ ಅಂತ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಟ್ರ್ಯಾಪ್ ಮಾಡಿ ಹೋಗ್ಸೋಣ ಅವ್ರನ್ನ ಬಿಡುದು ಬೇಡ. ಬಟ್ ಎಲ್ಲರೂ ತಯಾರಾಗಬೇಕು. ಎಲ್ಲರೂ ತಯಾರಾದ್ರೆ ನಾವಂತೂ ಎಲ್ಲದಕ್ಕೂ ಸಿದ್ಧ. ನಾವೆಲ್ಲದಕ್ಕೂ ಸಿದ್ಧನ. ಏನ್ ಅಧಿಕಾರ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಇಲ್ಲಿ ಭಗವಂತನ ಮುಂದೆ ಹೇಳಾಕತ್ತೀನಿ ನಾನು. ನಾವು ಕೆಲಸ ಮಾಡ್ಬೇಕಂತಾನೆ ಬಂದಾರ. ನಾವು ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಇರುವ ಅವಶ್ಯಕತೆನೇ ಇಲ್ಲ, ಇದು ಆಗುವ ಅವಶ್ಯಕತೆನೇ ಇಲ್ಲ. ನಾವು ಅದಕ್ಕೆ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಮತ್ತು ಈ ಏನಂದ್ರೆ ಯಾವುದೇ ಕೆಲಸ ಇರಲಿ ಪ್ರಶ್ನೆ ಮಾಡೋದು ಕಲಿಬೇಕು. ಅವ್ರ MLA ಅದಾರ ಬಿಡಪ್ಪ, ಅವ್ರು ಇದು ಅದಾರ ಬಿಡಪ್ಪ ಹಂಗ ಅನ್ಕೋಬೇಡ್ರಿ. ಯಾರು ದೊಡ್ಡರಲ್ಲ. MLA ಅಂದ್ರೆ ಏನು, ಇಡೀ ಕ್ಷೇತ್ರದ ಸೇವಕವ. ನಿಜ ಹೇಳ್ಬೇಕಂದ್ರ ಇವ್ರು ಏನ್ ತಿಳ್ಕೊಂಡಾರ, ಎಲ್ಲಾ ಸುಳ್ಳಿ ಸುತ್ತಿ ಇಟ್ಕೊಳ್ಳೋದು ಅಂತ ತಿಳ್ಕೊಂಡಾರ. ಅದನ್ನ ಹೇಳ್ತೀನಲ್ರಿ. MLA ಅಂದ್ರೆ ಎಲ್ಲರೂ ಹೋಗಿ ಕೆಲಸ ಮಾಡ್ಕೊಳಕ್ ಆಗಲ್ಲ. ನಮ್ಮೆಲ್ಲರ ಪರವಾಗಿ, ಇಡೀ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸೇವಕ ಅಂತ ನನ್ನ ಪ್ರಕಾರ. ನೀವೇನ ತಿಳ್ಕೊಂತೀರ ಏನ್ ಗೊತ್ತಿಲ್ಲ ನನಗೆ. ಒಬ್ಬ ಸೇವಕವ. ಅವ್ರ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಿರ್ಬೋದು, ಅಥವಾ ಜನರ ಸಮಸ್ಯೆ ಬಗೆಹರಿಸೋದಿರ್ಬೋದು, ಇಂಥ ಕೆಲಸಗಳನ್ನ ಅವ್ರು ಮಾಡ್ಬೇಕಾಗತ್ತೆ. ಹಂಗಾಗಿ ಈ ರೀತಿ ನಾವೆಲ್ಲರೂ ಒಕ್ಕಟ್ಟಾಗಿ ಏನು ಪೇಜ್ ಪ್ರಮುಖರ ಮಟ್ಟದಲ್ಲಿ ಬೂತ್ ಕಮಿಟಿ ರಚನೆ ಮಾಡ್ರಿ. ಪೇಜ್ ಪ್ರಮುಖರನ್ನ ಯಾರು ಆಕ್ಟಿವ್ ಅದಾರ ಅವ್ರ ಪೇಜ್ ಪ್ರಮುಖರು ಮಾಡ್ರಿ. ಮತ್ತು ಬೂತ್ ಕಮಿಟಿಯಲ್ಲಿ ಆಕ್ಟಿವ್ ಇದ್ದಾರ ಮಾಡ್ರಿ. ಅವ್ರಿಗೆ ಆಸಕ್ತಿ ಇರ್ಬೇಕು. ಸುಮ್ಮನೆ ಹೆಸರಿಗೆ ಅಷ್ಟ ಆಗಿ ಮನ್ಯಾಗ ಕುಂತರ ಉಪಯೋಗ ಆಗಲ್ರಿ. ಇಲ್ಲಿವರೆಗೆ ಏನಾಗಿತ್ತಂದ್ರ ನಾವು ಬೂತ್ ಅಲ್ಲಿ ಹೋಗಿಲ್ಲ. ಇನ್ನು ಇದು ಆರಂಭ ರೀ. ಇನ್ನು ನಿರಂತರ ನಾವು ಬರ್ತೀವಿ. ಈಗ ಅಮ್ಮ ಹೇಳಿದ್ರು ಏನಂದ್ರೆ ನಿರಂತರವಾಗಿ ಬರೀ ಒಂದ್ ದಿವ್ಸ ಬಂದು ಜೈಘೋಷ ಹಾಕಿ ಚಪ್ಪಾಳಿ ತಟ್ಟಿಸ್ಕೊಂಡು ಹೋಗುದು ಬೇಡ. ಇನ್ನು ನಿರಂತರವಾಗಿ ನೀವು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು. ಜನರ ಸಮಸ್ಯೆ ಏನದ ಅನ್ನೋದು ಕೇಳಬೇಕು. ಅದಕ್ಕೆ ಕೆಲಸ ಮಾಡಿಸ್ಕೊಡ್ಬೇಕಂತಕ್ಕಂಥದ್ದು ಹೇಳಿದ್ರು. ಆ ಮುಖೇಶ್ ಅಣ್ಣ ಹೇಳಿದ್ರು, ನಮ್ಮ ವಕೀಲರು ಹೇಳಿದ್ರು. ಹಂಗಾಗಿ ಮಾಡೋಣ್ರಿ. 2 ಮಾತಿಲ್ಲ. ನಮ್ಮೆಲ್ಲರಲ್ಲಿ ಒಕ್ಕಟ್ಟಿದ್ರೆ ಒಂದ್ ಶಕ್ತಿ ಬರ್ತೈತಿ. ನನಗೂ ಶಕ್ತಿ ಬರ್ತೈತಿ. ನಾನು ಈಗ ಅಂಬಿಕಾಲ್ ಇಡಾಕತ್ತೀನಿ. ನಾವೇನು ಯಾವ್ದು ಅಧಿಕಾರ ಮಾಡಿದಾರಲ್ಲ, ಏನೂ ಅಲ್ಲ. ಒಮ್ಮಕ್ಳೇ ನೌಕರಿ ಇದ್ದೆ, ತಹಶೀಲ್ದಾರ್ ಇದ್ದೆ, ಟಿಕೆಟ್ ಕೊಟ್ಟರು, ರಾಜೀನಾಮೆ ಕೊಟ್ಟೆ, ಬಂದೆ. ಏನೋ ಮಾಡ್ಬೇಕಪ್ಪ ಅಂತ ಬಂದೀನಿ ನಾನು. ನಾವು ಯಾವ್ದು ಬೇರೆ ಏನಿಲ್ಲ ಉದ್ದೇಶ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರ ಆಶೀರ್ವಾದ ಇರಲಿ. ಒಳ್ಳೆ ರೀತಿಯಿಂದ ಸಂಘಟನೆ ಮಾಡೋಣ್ರಿ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸೋ ಕೆಲಸ ಮಾಡೋಣ್ರಿ. ಅಂದ್ರೆ ಮುಂದೆ ಏನು ಈಗ ನಗರಸಭೆ ಗೆದ್ದು, ಅಥವಾ ಗ್ರಾಮ ಪಂಚಾಯತಿ, APMC, TP, ZP ಇವೆಲ್ಲ ಗೆದ್ದು ಅಂದ್ರೆ ಮುಂದೆ MLA ಗೆಲ್ತಾರ, MP ಗೆಲ್ತಾರ. ಇವಾಗ ಗೆಲ್ಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಇದನ್ನ ಮಾಡೋಣ್ರಿ. ನಮ್ಗೇನ್ರಿ ಸಂಘಟನೆ ಆಗ್ಬೇಕು. ನಾವೇನು ಹುದ್ದೆ ಅದು ಇದು ನನಗೆ ಅದು ಏನು ಸಂಬಂಧ ಇಲ್ಲ ನನಗೆ. ನಿಜ ಹೇಳ್ಬೇಕಂದ್ರೆ ಒಟ್ಟು ಒಳ್ಳೆ ರೀತಿ ಸಂಘಟಿತರಾಗೋಣ್ರಿ. ಯಾವುದೇ ಗುಂಪುಗಾರಿಕೆ ಮಾಡಬೇಡ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತೀನಿ. ಗುಂಪುಗಾರಿಕೆ ಮಾತ್ರ ಯಾವ ಕಾರಣಕ್ಕೂ ಮಾಡಬೇಡ್ರಿ. ನಾನು ಯಾಕಂದ್ರೆ ಗುಂಪುಗಾರಿಕೆ ಆಗೋದ್ರಿಂದ ನಮ್ಮ ಸಂಘಟನೆ ಹಾಳಾಗ್ತೈತಿ. ಯಾರ ಪಕ್ಷ ಯಾರಿಗೆ ಐಡೆಂಟಿಫೈ ಮಾಡೈತಿ ಅವ್ರಿಗೆ ಜಯಘೋಷ ಹಾಕ್ರಿ. ಪಕ್ಷಕ್ಕೆ ನಿಷ್ಠೆ ಇಲ್ರಿ. ಈಗ ಯಾವ ಒಬ್ಬ 3rd ಪರ್ಸನ್ ಅವ ವ್ಯಕ್ತಿತ್ವ ಹೆಂಗೋ, ಅವ್ರ ಚಾರಿತ್ರ್ಯ ಹೆಂಗೋ, ಅದನ್ನು ಎಲ್ಲ ವಿಚಾರ ಮಾಡ್ಬೇಕು. ಪ್ರತಿಯೊಬ್ರು ಕೂಡ ನಾವು ವಿನಂತಿ ಏನಂದ್ರೆ ಆ ವ್ಯಕ್ತಿಯನ್ನು ನೋಡ್ಬೇಕು, ಅವ್ರ ಚಾರಿತ್ರ್ಯ ನೋಡ್ಬೇಕು, ಅವ್ರ ಹಿನ್ನೆಲೆ ನೋಡ್ಬೇಕು, ಅವ ಸರಿ ಅದನ ಇಲ್ಲ ನೋಡ್ಬೇಕು, ಅವ ಭ್ರಷ್ಟ ಅದನ ಏನ್ ನೋಡ್ಬೇಕು.
ಆಮ್ಯಾಗ ಅವಾಗ ಸಪೋರ್ಟ್ ಮಾಡ್ಬೇಕು. ಸುಮ್ಮನೆ ಯಾವುದೋ ಏನೇನೋ ಹೋಗಿ ಏನೇನೋ ಮಾಡಿಬಿಟ್ರೆ ಅದೆಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗರಾಗುತ್ತೆ. ಹಂಗ ಆಗೈತಿ. ಈಗ ಹಂಗ ಅವಕಾಶ ಕೊಡೋದು ಬೇಡ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲರೂ ಒಕ್ಕಟ್ಟಾಗಿ ಮುನ್ನುಗ್ಗುನ್ರಿ. ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲಿ ಜೈಬೇರಿ ಬಾರ್ಸುಂದ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೂ, ಎಲ್ಲ ತಾಯಂದರಿಗೂ ಹಾಗೂ ಎಲ್ಲ ನಮ್ಮ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ವಂಚಿ ನನ್ನ ಎರಡು ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾ ಏನಾದ್ರೂ ಮಾತಾಡೋದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನೇ ಸಮಸ್ಯೆ ಇದ್ರೂ ಹೇಳ್ರಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.